ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಇವತ್ತು ಮಲ್ಲಪ್ಪ ಚಿತ್ತೂರು. ನಮ್ಮ ದೇಶದ ಮೇಲೆ ಆರ್ಥಿಕ ಎಮರ್ಜೆನ್ಸಿ, ಎಕಾನಮಿಕ್ ಎಮರ್ಜೆನ್ಸಿ ಆಗ್ಬೋದಾ ಅನ್ನೋ ದೊಡ್ಡ ಪ್ರಶ್ನೆ ಇವತ್ತು ಅರ್ಥ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ. ಎಕಾನಮಿಕ್ ಎಮರ್ಜೆನ್ಸಿ ಅಲ್ಲ ನಮ್ಮಲ್ಲಿ ಒಂದು ಎಕಾನಮಿಕ್ ದಿವಾಳಿ ಇದ್ದಾಗ ಪೂರ್ತಿಯಾಗಿ ಸೋತಾಗ ಎಮರ್ಜೆನ್ಸಿ ಅಂತ ಘೋಷಿಸುವಂಥ ಒಂದು ಕ್ಲೌಸ್ ಅದು ಆಗ್ಬೋದಾ ಅಂತ. ಯಾಕಂದ್ರೆ ಒಂದು ವಾರದಲ್ಲೇ 10 ಲಕ್ಷ ಕೋಟಿಗಳಷ್ಟು ಲಾಸ್ ಆಗ್ಯದ ನಮ್ಮ ಸೆಬಿಯಲ್ಲಿ, ನಮ್ಮ ಮಾರ್ಕೆಟ್ನಲ್ಲಿ. ಯಾಕಂದರೆ ಅದು ಮಾರ್ಕೆಟ್ ಓರಿಯೆಂಟೆಡ್ ನಮ್ಮದು. ಅಮೇರಿಕೆಯಲ್ಲಿ ಸ್ಟೀಲ್ ಮತ್ತು ಅಲ್ಯೂಮಿನಿಯಮ್ದ ತೆರಿಗೆಯನ್ನು ಹೆಚ್ಚು ಮಾಡಿದ್ದಕ್ಕಾಗಿ ಅದರ ಪರಿಣಾಮವಾಗಿ ನಮ್ಮಲ್ಲಿ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲ. ಯಾಕೆ ಹಿಂಗಾಯಿತು ಏನು ಅಂತ ಕೇಳಿದಾಗ, ಸಹಜವಾಗಿ ವಿಚಾರ ಮಾಡಿದಾಗ ಹೌದಲ್ಲ, ವಿಶೇಷವಾಗಿ ನಮ್ಮಲ್ಲಿ ಎಕ್ಸ್ಪೋರ್ಟ್ ಇಲ್ಲ, ಇಂಪೋರ್ಟ್ ಹೆಚ್ಚಾಗಿದೆ. ಒಂದು ಎರಡನೇದು, ನಾವು ಸ್ಟೀಲ್ ಮತ್ತು ಅಲ್ಯೂಮಿನಿಯಮ್ನ ಅಮೇರಿಕನ್ ತರಿಸೋದಿಲ್ಲ, ಇಂಪೋರ್ಟ್ ಮಾಡೋದಿಲ್ಲ. ಆದರೂ ನಮ್ಮ ಮೇಲೆ ಮಾರ್ಕೆಟ್ ಮೇಲೆ ಸಡನ್ನಾಗಿ ಎಫೆಕ್ಟ್ ಆಗಿದೆ. ಯಾಕೆ ಅಂತ ಇದಕ್ಕೆ ಕಾರಣ ರೂಪಾಯಿ ಏಕದಮ್ ಡೌನ್ ಆಗಿದೆ. 88 ರೂಪಾಯಿಗೆ $1. ಎಷ್ಟು? 88 ರೂಪಾಯಿಗಳಿಗೆ $1 ಆಗಿಲ್ಲ ಅಂದಾಗ ಸಹಜವಾಗಿ ಆರ್ಥಿಕ ಹೊರೆ ಭಾರತ ಮೇಲೆ ಬಿಡುವಂಥದ್ದು. ಹೀಗಾಗಿ ನಾವು ಉದ್ಯೋಗ ಸೃಷ್ಟಿ ದೂರ ಮಾತು ಇದ್ದು ಉದ್ಯೋಗ ಸಹಿತ ಉಳಿಸೋದು ಕಷ್ಟ ಆಗಲಿಕ್ಕಂತಂದ್ರೆ ಯೋಚನೆ ಭಾಳ ಹೇಳ್ಬೋದು. ನಾವು 3ನೇ ನಂಬರ್ ಹೋಗ್ತೀವಿ ಶ್ರೀಮಂತಿಗೊಳಗೆ, ಇಡೀ ವಿಶ್ವದ ಹಾಗೆ ಹೀಗೆ ಅಂತ ನಮ್ಮ ಬಗ್ಗೆ ನಾವು ಜಂಬ ಕುಸ್ಕೋಬೋದು. ಈಗ 5ನೇ ನಂಬರ್ ಇದ್ದೀವಿ ಅಂತ ಹೇಳ್ಬೋದು. ಆದರೆ ಇದೆಲ್ಲ ಹೇಳೋದ್ರಿಂದ ಇಡೀ ದೇಶದ ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯದನ, ಎಲ್ಲರೂ ಹಸಿವು ದೂರ ಆಗಕ್ಕೆ ಸಾಧ್ಯದನ ಅನ್ನೋದನ್ನು ಇವತ್ತು ನಿಂತು ವಿಚಾರ ಮಾಡಬೇಕಾಗಿದೆ. ಈಗಿದ್ದು ಉದ್ಯೋಗಗಳು ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯದನ? ಅರ್ಥತಜ್ಞರ ಪ್ರಕಾರ ಇವು ಯಾವುದೂ ಸಾಧ್ಯ ಇಲ್ಲ. ಇದಿರೋದು ಒಂದು ಪೂರ್ತಿ ದಿವಾಳಿ ಇರ್ತದ ಘೋಷಣೆ ಮಾಡೋದು. ಎಮರ್ಜೆನ್ಸಿ, ಆರ್ಥಿಕ ಎಕಾನಮಿಕ್ ಎಮರ್ಜೆನ್ಸಿ ಇಡೀ ವಿಶ್ವ ಕಾತರನ್ನು ನೋಡ್ಲಿಕ್ಕತ್ತದ ಇಂಡಿಯಾದ ಕಡೆ. ಮತ್ತು ಇನ್ನೂ ಇದೇ ದೃಷ್ಟಿಯೊಳಗೆ ಇದೇ ದಿವಸ ಇನ್ನೊಂದು ನಮ್ಮ ಪ್ರಧಾನಿಯವರು ಈಗ ಅಮೇರಿಕ ಪ್ರವಾಸಕ್ಕೆ ಹೋಗಿದ್ದಾರೆ. ಅದು ಪೂರ್ವದಲ್ಲಿ ಇನ್ನೊಂದು ಆಗ್ಯದ ಘಟನೆ. ಏನಂದ್ರೆ, ಈ 1977 ವಿದೇಶಿ ಭ್ರಷ್ಟಾಚಾರ ಚಟುವಟಿಕೆ ತಡೆ ಕಾಯ್ದೆ ಅಂತೇಳಿ ಅಮೇರಿಕೆಯಲ್ಲಿ FCPA